ಆದೇಶವನ್ನ ಯಾಕೆ ಪಾಲನೆ ಮಾಡ್ತಿಲ್ಲ, ಏನ್ ಕೊಡಬೇಕು ಏನ್ ಕೊಟ್ಟಿಲ್ಲ ಅಂತ ಹೇಳಿ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೌಂಟರ್ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಆಗ ಏನೂ ಕೊಡಬೇಡಿ, ಹಾಗೆ ಇರಲಿ, ಟ್ರಯಲ್ ಫೇಸ್ ಮಾಡ್ತೀವಿ, ಏನಾಗುತ್ತೋ ನೋಡೋಣ ಅಂತ ಹತಾಶರಾದ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಸುನಿಲ್ ಅವರು. ಇಡೀ ದೇಶದಲ್ಲಿ ಯಾರಿಗೂ ಇಲ್ಲದಂತಹ ವ್ಯವಸ್ಥೆ ರೀತಿ ದರ್ಶನ ಮಾತ್ರ ಯಾಕೆ ಅನ್ನೋದು ಅವರ ಪ್ರಶ್ನೆ. ಒಂದು ಹಂತದಲ್ಲಿ ಫ್ರಸ್ಟ್ರೇಷನ್ಗೂ ಕೂಡ ಒಳಗಾದ್ರು ಸುನಿಲ್ ಅವರು ಅನ್ನೋದು ಕಾಣಿಸ್ತಾ ಇದೆ. ಅವ್ರು ಕೇಳಿದ್ರು, ಆಯ್ತು ಕೊಟ್ಟಿಲ್ಲ ಅಂತಿದ್ದೀರಿ, ಯಾವುದನ್ನು ಕೊಟ್ಟಿಲ್ಲ ಅಂತ ಹೇಳ್ಬಿಡಿ, ಎಲ್ಲಿ ಉಲ್ಲಂಘನೆ ಆಗಿದೆ ಹೇಳ್ಬಿಡಿ ಅಂತ ಅವ್ರು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಅದೇ ಪಾಯಿಂಟನ್ನು ಮಂಡಿಸ್ತಾ ಇದ್ದಾರೆ. ಇವರಾಗ ವಾದ ಮಾಡಿ ತುಸು ಹತಾಶೆಗೆ ಒಳಗಾದವ್ರ ರೀತಿನಲ್ಲಿ ಈ ಆರ್ಗ್ಯುಮೆಂಟ್ ಸಾಕ್ತು ಅಂತ ಅನ್ಸುತ್ತೆ. ಟ್ರಯಲ್ ಫೇಸ್ ಮಾಡ್ತೀವಿ, ಏನು ಕೊಡಬೇಡಿ ಬಿಡಿ ಅನ್ನೋ ರೀತಿನಲ್ಲಿ ಮಾತಾಡಿದ್ರಂತೆ. ಆಮೇಲೆ ಇಡೀ ದೇಶದಲ್ಲಿ ಯಾವ ಜೈಲಿನಲ್ಲೂ ಇರದಂತಹ, ಯಾವ ಪ್ರಕರಣಕ್ಕೂ ಇರದಂತಹ ಇಂಟ್ರೆಸ್ಟ್ ಫೋಕಸ್ಸು ಇದರಲ್ಲಿ ಯಾಕೆ ಅಂತ ಒಂದು ಹಂತದಲ್ಲಿ ಕೇಳುವಂತಹ ಪ್ರಶ್ನೆ ಸುನೀಲ್ ಅವರದು. ಸುನೀಲ್ ಅವರು ಪೊಲೀಸರ ಕಾಳಜಿ, ಇಂಟ್ರೆಸ್ಟು ಎಲ್ಲದರ ಬಗ್ಗೆ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ. ಕ್ವಾರಂಟೈನ್ ಅನ್ನೋ ಪದ ಜೈಲು ನಿಯಮದಲ್ಲಿದ್ರೆ ಅರ್ಜಿಯನ್ನು ವಾಪಸ್ ಪಡಿತೀವಿ. ಕ್ವಾರಂಟೈನ್ ಅನ್ನುವಂತಹ ಪದ ಜೈಲು ನಿಯಮದಲ್ಲಿದ್ರೆ ಅರ್ಜಿಯನ್ನು ವಾಪಸ್ ಪಡಿತೀವಿ. ಎಲ್ಲ ಫೆಸಿಲಿಟಿ ಕೊಡ್ತಿದ್ದಾರಾ, ನಿಯಮದಲ್ಲಿ ಇದೆಯಾ ಆ ಪದ, ಹಾಗಾದ್ರೆ ವಾಪಸ್ ಪಡಿತೀವಿ ಬಿಡಿ ಅನ್ನೋ ನಿಟ್ಟಿನಲ್ಲಿ ಸುನೀಲ್ ಕುಮಾರ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಬಟ್ ಕ್ವಾರಂಟೈನ್ ಅನ್ನೋ ಪದ 2021ರಿಂದ ಚಾಲ್ತಿಯಲ್ಲಿರೋದು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಕ್ವಾರಂಟೈನ್ ಅನ್ನೋ ಪದ ಅಕಸ್ಮಾತ್ ಮ್ಯಾನ್ಯುಯಲ್ನಲ್ಲಿದ್ರೆ ವಾಪಸ್ ಪಡಿತೀವಿ ಅರ್ಜಿನ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಒಂದು ಹಂತದಲ್ಲಿ ಹತಾಶೆಗೆ ಒಳಗಾದಂಗೆ ಕಾಣಿಸ್ತಾ ಇದೆ ಸುನೀಲ್ ಅವರು. ಮಮತಾ, ಬಹುತೇಕ ಸುನೀಲ್ ರವರ ವಾದದಲ್ಲಿ ಹೇಗಾದರೂ ಮಾಡಿ ಒಂದಷ್ಟು ಸೌಲಭ್ಯಗಳನ್ನು ಕೊಡಿಸ್ಬೇಕು, ಮತ್ತು ಜೈಲಿನ ಅಧಿಕಾರಿಗಳಿಗೆ ಕೋರ್ಟ್ನಿಂದ ಒಂದು ಆದೇಶವನ್ನು ಮಾಡಿಸ್ಬೇಕು ಅನ್ನೋ ಮಟ್ಟಿಗೆ ತಮ್ಮ ಆರ್ಗ್ಯುಮೆಂಟನ್ನು ಮುಂದುವರಿಸ್ತಿದ್ದಾರೆ. ಅಂದರೆ ಯಾವೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ SPP ಹೇಳಿದಂತಹ ಬಳಿಕ ಕೊಟ್ಟಿರುವಂತಹದ್ದು ಕೇವಲ ಕನಿಷ್ಠ ಸೌಲಭ್ಯ. ಅದು ಒಂದು ಬೆಡ್ಶೀಟು, ಒಂದು ಕಂಬಳಿ, ಅದ್ರ ಜೊತೆಗೆ ಒಂದು ತಟ್ಟೆ ಮತ್ತು ಚಂಬನ ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಕನಿಷ್ಠ ಸೌಲಭ್ಯಗಳನ್ನು ಕೊಡ್ತಿಲ್ಲ. ನಾವು ಅರ್ಜಿ ಹಾಕೋದಕ್ಕೂ ಮೊದಲು ಇವುಗಳನ್ನು ಕೊಡ್ತಿದ್ರು. ಯಾವಾಗ ಜೈಲಿನ ಅಧಿಕಾರಿಗಳಿಗೆ ಕೋರ್ಟ್ ಆದೇಶವನ್ನು ಕೊಡ್ತು, ಆ ಬಳಿಕವಾದರೂ ಇವರು ಒಂದಷ್ಟು ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕಿತ್ತು, ಅವರಿಗೆ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸ್ಬೇಕಿತ್ತು. ಅದನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಿಲ್ಲ ಅನ್ನೋದು ಇದೀಗ ದರ್ಶನ್ ತಮ್ಮ ಆರ್ಗ್ಯುಮೆಂಟ್ನಲ್ಲಿ ಸಲ್ಲಿಕೆಯನ್ನು ಮಾಡ್ತಿರುವಂತಹದ್ದು. ಇಲ್ಲಿ SPP ಅವರು ಏನು ಕೊಟ್ಟಿದ್ದಾರೆ, ಏನು ಕೊಟ್ಟಿಲ್ಲ ಅಂತೇಳಿ 1, 2, 3 ಅಂತೇಳಿ ಒಂದಷ್ಟು ಲಿಸ್ಟನ್ನು ಮಾಡಿ ಹೇಳಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ, ಇಲ್ಲ ಬಿಡಿ, ನೀವೇನು ಕೊಡಬೇಡಿ, ನಾವು ಟ್ರಯಲನ್ನು ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಬೇರೆ ಬೇರೆ ಆರೋಪಗಳನ್ನು ಹೊತ್ತು ಜೈಲು ಸೇರಿದಂಥವರಿಗೆ ನಾನಾ ರೀತಿಯ ಸೌಲಭ್ಯಗಳನ್ನು ಜೈಲಿನಲ್ಲಿ ಕೊಡಲಾಗ್ತಿದೆ. ಆದರೆ ನಮ್ಮ ಕಕ್ಷಿದಾರನಿಗೆ ಮಾತ್ರ ಈ ರೀತಿಯಾದಂತಹ ಟ್ರೀಟ್ಮೆಂಟನ್ನು ಜೈಲಿನಲ್ಲಿ ಮಾಡಲಾಗ್ತಿದೆ, ನಡೆಸ್ಕೊಳ್ಳಲಾಗ್ತಿದೆ ಅನ್ನೋದ್ರ ಮಟ್ಟಿಗೆ ಇದೀಗ ಬಹುತೇಕ ಸುನಿಲ್ ತಮ್ಮ ಆರ್ಗ್ಯುಮೆಂಟನ್ನು ಇನ್ನೂ ಕೂಡ ಮುಂದುವರಿಸಿರುವಂತಹದ್ದು. ಓಕೆ, ಒಟ್ಟಿನಲ್ಲಿ ಕ್ವಾರಂಟೈನ್ ಸೆಲ್ ಅನ್ನೋದು ಕೂಡ ಜೈಲಿನ ಭಾಗ ಆಗಿರೋದ್ರಿಂದ ಇದಕ್ಕೆ ಉತ್ತರ ಡೆಫಿನೆಟ್ಲಿ SPP ಅವರು ಕೊಟ್ಟಿದ್ದಾರೆ. ಹೌದು, ಕ್ವಾರಂಟೈನ್ ಅನ್ನುವಂತಹ ಪದ 11 ಕಡೆಗಳಲ್ಲಿ ಉಲ್ಲೇಖ ಇದೆ. ನೋಡಿ, ಅಲ್ಲಿ ಬಂತು ಡೀಟೇಲ್ಸು. ಜೈಲಿನ ನಿಯಮದಲ್ಲಿ 11 ಕಡೆ ಕ್ವಾರಂಟೈನ್ ಅನ್ನುವಂತಹ ಪದದ ಉಲ್ಲೇಖ ಇದೆ ಅಂತ ಹೇಳ್ತಾ ಇದ್ದಾರೆ. ಮರು ಉತ್ತರ ಕೊಡ್ತಾ ಇದ್ದಾರೆ, ಕೌಂಟರ್ ಆರ್ಗ್ಯುಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಕ್ವಾರಂಟೈನ್ ಪದ ಇದೆಯಾ ತೋರಿಸಿ ಅಂತ ಕೇಳಿದ್ದಾರೆ. ಕ್ವಾರಂಟೈನ್ ಸೆಲ್ ಬಿಟ್ಟು ಮೈನ್ ಜೈಲಿಗೆ ಹೋಗ್ಬೇಕಾ, ಇದೇ ಬ್ಯಾರಕ್ನಲ್ಲಿ ಇರಬೇಕು ಅಂತಿದ್ದಾರಾ ಅಂತ SPP ಕೇಳ್ತಿದ್ದಾರೆ. ಅವ್ರೇನಾದರೂ ಸ್ಪೆಸಿಫಿಕ್ ಆಗಿ ಇದೇ ಬ್ಯಾರಕ್ ಬೇಕು ನನಗೆ, ಇದೇ ಜೈಲಿಗೆ ಹೋಗ್ತೀನಿ ಅಂತ ಏನಾದರೂ ನಿಮ್ಮ ಹತ್ರ ಕೇಳಿದ್ರಾ ಅಂತ SPP ಪ್ರಸನ್ನ ಕುಮಾರ್ ಅವರು ಹೇಳ್ತಿದ್ದಾರೆ. ನೀವು ಕೇಳಿದ್ರಿ ಕ್ವಾರಂಟೈನ್ ಅನ್ನೋ ಪದ ಇದೆಯಾ ಅಂತ ಕೇಳಿದ್ರೆ ಮ್ಯಾನ್ಯುಯಲ್ನಲ್ಲಿ ಇದೆ, 11 ಸಲ ಇದೆ, ಉಲ್ಲೇಖ ಇದೆ ಅಂತ ಅಂದಿದ್ದಾರೆ. ಕ್ವಾರಂಟೈನ್ನಲ್ಲಿ ಇಡೋದು ಬಿಡೋದು ಜೈಲಧಿಕಾರಿಗಳಿಗೆ ಬಿಟ್ಟಿತ್ತು. ನೆನಪಿರಲಿ, ಇದೇ ಅಭಿಪ್ರಾಯವನ್ನು ಜಡ್ಜ್ ಕೂಡ ವ್ಯಕ್ತಪಡಿಸಿದ್ರು ಮಾತಿನ ಮಧ್ಯೆ, ಅಬ್ಸರ್ವೇಷನ್ ಅಲ್ಲಿ. ಈಗ SPP ಅವರು ಕೂಡ ಅದೇ ವಾದವನ್ನು ಹೇಳ್ತಾ ಇದ್ದಾರೆ. ಆಮೇಲೆ SPP ಅವರು ಕೇಳ್ತಾ ಇದ್ದಾರೆ, ಕ್ವಾರಂಟೈನಿಂದ ಶಿಫ್ಟ್ ಆಗಬೇಕಂದ್ರೆ ಇಂಥದ್ದೇ ಸ್ಪೆಸಿಫಿಕ್ ಬ್ಯಾರಕ್ ಹೋಗ್ಬೇಕನ್ನೋದು ಏನಾದರೂ ಆರೋಪಿಗೆ ಇದೆಯಾ ಅಂತ ಅವ್ರ ಪ್ರಶ್ನೆ. ಮತ್ತೆ ಕೋರ್ಟ್ನಲ್ಲಿ ಸುನೀಲ್ ಕುಮಾರ್ ಅವರು ಒಂದೇ ಪ್ರಶ್ನೆಯನ್ನು ಎತ್ತಿದ್ದಾರೆ. ಜೈಲಧಿಕಾರಿಗಳು ಅವ್ರ ಪ್ರಕಾರ ಕೋರ್ಟ್ ಆದೇಶವನ್ನು ಪಾಲಿಸ್ತಾ ಇಲ್ಲ, ಇದು ಯಾಕೆ ಅಂತ ಕೇಳ್ತಿದ್ದಾರೆ.